ಹಾಯ್ ಫ್ರೆಂಡ್ಸ್, ಇವತ್ತು ಕಂಟೆಂಟ್ ಅಥವಾ ವರ್ಸಸ್ ಕಾಂಟೆಕ್ಸ್ಟ್ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು. ಸೊ ಕಂಟೆಂಟ್ ವರ್ಸಸ್ ಕಾಂಟೆಕ್ಸ್ಟ್. ಸೊ ಕಂಟೆಂಟ್ ಅಂದ್ರೆ ಕಾಂಟೆಕ್ಸ್ಟ್ ಅಂದ್ರೆ ಏನು? ಸೊ ಕಂಟೆಂಟ್ ಇಸ್ ರೆಪ್ರೆಸೆಂಟ್ ವಾಟ್, ಏನನ್ನ ಹೇಳ್ತಿದ್ದೀರಾ ಅದನ್ನ ರೆಪ್ರೆಸೆಂಟ್ ಮಾಡೋದು ಕಂಟೆಂಟ್. ಸೊ ವೈ, ಯಾಕೆ ಹೇಳ್ತಿದ್ದೀರಾ, ಯಾರಿಗೆ ಹೇಳ್ತೀರಾ, ಯಾವ ಸಿಚುವೇಶನ್ ಹೇಳ್ತೀರಾ, ಇದನ್ನ ರೆಪ್ರೆಸೆಂಟ್ ಮಾಡೋದು ಕಾಂಟೆಕ್ಸ್ಟ್. ಸೊ ಕಂಟೆಂಟ್ ಈಸ್ ಡಿಫರೆಂಟ್, ಕಾಂಟೆಕ್ಸ್ಟ್ ಈಸ್ ಡಿಫರೆಂಟ್. ಕಂಟೆಂಟ್ ನ ಯಾರು ಬೇಕಾದ್ರೂ ಕಾಪಿ ಮಾಡ್ಬೋದು, ಇಟ್ಸ್ ಎವ್ರಿ ಒನ್ ಕಾಪಿ ಕಂಟೆಂಟ್. ಬಟ್ ಕಾಂಟೆಕ್ಸ್ಟ್ ನ ನೋ ಬಡಿ ಕ್ಯಾನ್ ಕಾಪಿ, ಯಾರು ಕೂಡ ಕಾಪಿ ಮಾಡೋಕ್ಕಾಗಲ್ಲ. ಬಿಕಾಸ್ ನಾಟ್ ಕಾಪಿ. ಸೊ ಯಾಕೆಂದ್ರೆ ಇಟ್ಸ್ ಓನ್ ಫ್ಲೇವರ್, ಇಟ್ಸ್ ಅ ಯುನೀಕ್ನೆಸ್, ಎಮೋಷನ್ಸ್, ಕನೆಕ್ಷನ್ಸ್, ಥಾಟ್ಸ್, ಇದೆಲ್ಲ ಕಾಂಟೆಕ್ಸ್ಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾರು ಇದು ಓನ್ ಫ್ಲೇವರ್ ಆಗಿರೋದ್ರಿಂದ, ಯುನೀಕ್ ಆಗಿರೋದ್ರಿಂದ ಇದನ್ನ ಯಾರು ಕೂಡ ಕಾಪಿ ಮಾಡೋಕ್ಕಾಗಲ್ಲ. ಕಂಟೆಂಟ್ ಓನ್ಲಿ ಫಾರ್ ಇನ್ಫಾರ್ಮೇಶನ್, ದಟ್ ಈಸ್ ದ ಸಬ್ಜೆಕ್ಟ್. ಅದನ್ನ ಯಾರು ಬೇಕಾದ್ರೂ, ನಿಮ್ಮ ಆರ್ಟಿಕಲ್ನ ಆಗಿರ್ಬೋದು, ನಿಮ್ಮ ಬ್ಲಾಗು, ಕೋರ್ಸು, ಎಲ್ಲ ಟೆಂಪ್ಲೇಟ್ ಆಗಿರ್ಬೋದು, ಯಾರು ಬೇಕಾದ್ರೂ ನಿಮ್ಮ ರೈಟಿಂಗ್ನ ಕಾಪಿ ಮಾಡ್ಬೋದು. ಬಟ್ ಕಾಂಟೆಕ್ಸ್ಟ್, ಎಮೋಷನ್ಸ್ ಕಾಪಿ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ಕಾಂಟೆಂಟ್ ಪ್ರೊವೈಡ್ ಇನ್ಫಾರ್ಮೇಶನ್, but context provide connection. So it's only for information, but it the emotionally audience connection build ಮಾಡುತ್ತೆ, that is context. So content provide educates, but context ಆ ಎಜುಕೇಶನ್ ಆಕ್ಟಿವೇಟ್, ಇಂಪ್ಲಿಮೆಂಟೇಷನ್ ಮಾಡೋ ಥರ ಮಾಡುತ್ತೆ. ದಟ್ ಈಸ್ ಕಾಂಟೆಕ್ಸ್ಟ್. activates. So content one time, content is always one time creation. The contest day by day ಚೇಂಜ್ ಆಗ್ತಾ ಇರುತ್ತೆ. ಬಿಕಾಸ್ ಸಿಚುವೇಶನ್, ಆಡಿಯನ್ಸ್,